ಸೊ ಬೇಸಿಕಲಿ ನಮ್ಮ ಒಂದು ರಾಜ್ಯ ಸರ್ಕಾರಿ ಪಿಂಚಣಿದಾರರಿಗೆ ವಯೋಮಾನ ಆಧಾರಿತ ಹೆಚ್ಚುವರಿ ಪಿಂಚಣಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ನಾವು ಪಡೆಯೋಣ. ಸೊ ಯಾವ ರೀತಿಯಾದಂತಹ ಒಂದು ಮಾಹಿತಿ ಇದೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 10% ಹೆಚ್ಚಿನ ಒಂದು ಪಿಂಚಣಿ ಏನು 70 ವರ್ಷದ ನಂತರ ಸಿಗಬೇಕಾಗಿರುವಂಥದ್ದು, ಅದಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಪ್ರೆಸೆಂಟೇಷನ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಏನ್ ಹೇಳ್ತಾ ಇದ್ದಾರೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ಪಿಂಚಣಿದಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಭೈರಪ್ಪನವರು ಕೂಡ ಇದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಸರ್ಕಾರದ ಜೊತೆ ಮಾತುಕತೆಗಳನ್ನ ನಡೆಸ್ತಾ ಇದ್ದಾರೆ. ಸೊ ಎಲ್ಲ ಒಂದು ಪಾಯಿಂಟ್ಸ್ ಗಳನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಈ ಒಂದು 10% ಹೆಚ್ಚಿನ ಒಂದು ಪಿಂಚಣಿ ನಮ್ಮ ಒಂದು ರಾಜ್ಯದಲ್ಲಿ ಮೊಟ್ಟ ಮೊದಲನೇದೇನಲ್ಲ, ಆಲ್ರೆಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ಸೊ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ 70 ವರ್ಷಕ್ಕೆ ಹೆಚ್ಚಿನ ಪಿಂಚಣಿ ನೀಡಲಾಗ್ತಾ ಇದೆ, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ 75 ವರ್ಷ ಮತ್ತು ಕೆಲವೊಂದಿಷ್ಟರಲ್ಲಿ 80 ವರ್ಷಕ್ಕೆ. ಸೊ ಹಾಗಾದ್ರೆ ಯಾವೆಲ್ಲ ರಾಜ್ಯಗಳಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ ಮತ್ತು ಯಾವ ರಾಜ್ಯಗಳಲ್ಲಿ ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗಬೇಕಾಗಿದೆ, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಪಡೆಯೋಣ. ಆಲ್ರೈಟ್, ಸೊ ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಬೇಸಿಕಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ. ರಾಜ್ಯ ಸರ್ಕಾರಿ ನೌಕರರಿಗೆ ಕರ್ನಾಟಕ ರಾಜ್ಯ ಪಿಂಚಣಿದಾರರಿಗೆ ವಯೋಮಾನ ಆಧಾರಿತ ಹೆಚ್ಚುವರಿ ಪಿಂಚಣಿ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಏನಿದೆ ಹೆಚ್ಚುವರಿ ಪಿಂಚಣಿಯ ಬಗ್ಗೆ ಮಾಹಿತಿ ಅಂತ ನೋಡೋದಾದ್ರೆ, ವಯಸ್ಸಿಗನುಗುಣವಾಗಿ 10% 100% ಪಿಂಚಣಿ ಹೆಚ್ಚಳದ ಸಂಪೂರ್ಣ ಮಾಹಿತಿ ಅಥವಾ ವಿವರ. 10% ಹಿಡಿದು 100% ಇಲ್ಲಿ ಪಿಂಚಣಿಯನ್ನ ಹೆಚ್ಚಳ ಮಾಡುವಂತ ಒಂದು ಪ್ರಕ್ರಿಯೆ ಇದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಇಲ್ಲಿ ಬರ್ತಾ ಇರುವಂತದ್ದು. ಸೊ ಮೊಟ್ಟ ಮೊದಲನೇದಾಗಿ ನೀವು ನೋಡೋದಾದ್ರೆ ಹೆಚ್ಚುವರಿ ಪಿಂಚಣಿ ಅಂದ್ರೆ ಏನು, ಯಾಕೆ ನೀಡಲಾಗುತ್ತೆ ಅಂತ ಮೊದಲು ನಾವು ತಿಳಿದುಕೊಳ್ಳೋಣ. ಸೊ ಹೆಚ್ಚುವರಿ ಪಿಂಚಣಿ ಬಂದ್ಬಿಟ್ಟು ಪಿಂಚಣಿದಾರರ ವಯಸ್ಸು ಹೆಚ್ಚಾದಂತೆ ಅವರ ವೈದ್ಯಕೀಯ ಮತ್ತು ದೈನಂದಿನ ನಿರ್ವಹಣಾ ವೆಚ್ಚಗಳು ಅಧಿಕವಾಗುತ್ತವೆ. ಇದನ್ನ ಸರಿದೂಗಿಸಲು ಸರ್ಕಾರವು ನಿರ್ದಿಷ್ಟ ವಯೋಮಾನವನ್ನ ದಾಟಿದ ನಿವೃತ್ತರಿಗೆ ಅವರ ಮೂಲ ಪಿಂಚಣಿಯ ಬೇಸಿಕ್ ಪೆನ್ಷನ್ನ ಮೇಲೆ ನೀಡುವ ಹೆಚ್ಚುವರಿ ಆರ್ಥಿಕ ನೆರವನ್ನೇ ಹೆಚ್ಚುವರಿ ಪಿಂಚಣಿ ಅಥವಾ ಅಡಿಷನಲ್ ಕ್ವಾಂಟಮ್ ಆಫ್ ಪೆನ್ಷನ್ ಅಂತ ಕರೆಯಲಾಗುತ್ತದೆ. ಸೊ ಕೆಲವೊಂದಿಷ್ಟು ಸರ್ಕಾರಿ ಪಿಂಚಣಿದಾರರು ಎಲ್ಲರಿಗೂ ಕೂಡ ಒಂದು 10 ವರ್ಷ ಅಥವಾ 15 ವರ್ಷ ಆದ್ಮೇಲೆ ರಿಟೈರ್ಮೆಂಟ್ನ ನಂತರ ವೈದ್ಯಕೀಯ ವೆಚ್ಚ ಜಾಸ್ತಿ ಆಗುತ್ತೆ, ವೈದ್ಯಕೀಯ ಖರ್ಚುಗಳು ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಒಂದು ಕಾಂಪೆನ್ಸೇಟ್ ರೂಪದಲ್ಲಿ ಅದನ್ನ ಸರಿದೂಗಿಸುವ ನಿಟ್ಟಿನಲ್ಲಿ ಸರ್ಕಾರ ಒಂದು ಅಡಿಷನಲ್ ಕ್ವಾಂಟಮ್ ಅನ್ನ ನೀಡುತ್ತೆ, ಆರ್ಥಿಕ ನೆರವನ್ನ ನೀಡುತ್ತೆ. ಆ ಒಂದು ಆರ್ಥಿಕ ನೆರವನ್ನೇ ನಾವು ಹೆಚ್ಚುವರಿ ಪಿಂಚಣಿ ಅಂತ ಕರಿತೇವೆ. ಇದರ ಉದ್ದೇಶ ಮತ್ತು ಮಹತ್ವ ಏನಿದೆ ಅಂತ ನಾವು ನೋಡೋದಾದ್ರೆ, ಸೊ ಮೊಟ್ಟ ಮೊದಲನೇದಾಗಿ ಆಬ್ವಿಯಸ್ಲಿ ಉದ್ದೇಶ ಎಲ್ಲರೂ ಕೂಡ ಆಲ್ರೆಡಿ ಗೊತ್ತಿರುವಂತದ್ದು. ಉದ್ದೇಶ ಬಂದ್ಬಿಟ್ಟು ಸರ್ಕಾರಿ ನೌಕರರ ಒಂದು ಆರ್ಥಿಕ ಸ್ಥಿತಿಗತಿಯನ್ನ ಕಾಪಾಡಬೇಕು ಅಂತ. ಸೊ ಮೊಟ್ಟ ಮೊದಲನೇದಾಗಿ ಉದ್ದೇಶ 1ನೇ ಪಾಯಿಂಟ್ ಏನ್ ಹೇಳುತ್ತೆ, ಸೊ ಇಲ್ಲಿದ್ದು ನೋಡಿ, ಈ ಒಂದು 1ನೇ ಪಾಯಿಂಟ್ ಹೇಳುವಂಥದ್ದು ಹಿರಿಯ ನಾಗರಿಕರಿಗೆ ವಯಸ್ಸಾದಂತೆ ಆರ್ಥಿಕ ಬೆಂಬಲವನ್ನು ಹೆಚ್ಚಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಇದಾದ್ಮೇಲೆ 2ನೇ ಒಂದು ಪಾಯಿಂಟ್ ಏನ್ ಹೇಳುತ್ತೆ, ಹೆಚ್ಚುವರಿ ಆರೋಗ್ಯ ಮತ್ತು ವೈದ್ಯಕೀಯ ವೆಚ್ಚಗಳನ್ನ ಸುಲಭವಾಗಿ ಭರಿಸಲಿದೆ, ಇದು ಅನುಕೂಲ ಮಾಡಲಿದೆ ಅಂತ. ಇದಾದ್ಮೇಲೆ ನೆಕ್ಸ್ಟ್, ಜೀವನದ ಸಂಧ್ಯಾಕಾಲದಲ್ಲಿ ಯಾರಿಗೂ ಆರ್ಥಿಕವಾಗಿ ಹೊರೆಯಾಗದೆ ಸ್ವಾಭಿಮಾನದಿಂದ ಬದುಕಲು ಇದು ನೆರವಾಗುತ್ತದೆ. ಅಂಡ್ ಈ ಸೌಲಭ್ಯವು ಕೇವಲ ನಿವೃತ್ತ ನೌಕರರಿಗೆ ಮಾತ್ರವಲ್ಲದೆ ಕುಟುಂಬ ಪಿಂಚಣಿ ಪಡೆಯುತ್ತಿರುವವರಿಗೂ ಸಹ ಅನ್ವಯವಾಗುತ್ತದೆ. ಅಂದ್ರೆ ಬರೀ ಪ್ರೆಸೆಂಟ್ ಆಗಿ ಯಾರು ಸರ್ಕಾರಿ ನೌಕರು ಫ್ಯಾಮಿಲಿ ಪೆನ್ಷನ್ ಪಡಿತಾ ಇರ್ತಾರೆ ಅವರಿಗೂ ಕೂಡ ಅಪ್ಲೈ ಆಗುತ್ತೆ. ಅಂದ್ರೆ ಇದು ಬರೀ ಪಿಂಚಣಿದಾರರಿಗೆ ಅಪ್ಲೈ ಆಗದೆ ಫ್ಯಾಮಿಲಿ ಪೆನ್ಷನರ್ಸ್ಗೂ ಕೂಡ ಅಪ್ಲೈ ಆಗುತ್ತದೆ ಅನ್ನೋ ಒಂದು ಕ್ಲಿಯರ್ ಆಗಿರುವಂತಹ ಮಾಹಿತಿಯನ್ನ ಇಲ್ಲಿ ಸರ್ಕಾರಿ ನೌಕರಿಗಾಗಿ ನೀಡ್ತಾ ಇರುವಂತದ್ದು ನೀವು ನೋಡ್ತಾ ಇದ್ದೀರಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 70ನೇ ವಯಸ್ಸಿಗೆ 10% ಹೆಚ್ಚಳ ಹೊಸ ಒಂದು ಬೇಡಿಕೆ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ಏನ್ ಹೇಳ್ತಾ ಇದೆ, CS ಷಡಕ್ಷರಿ ಅವರು ಏನ್ ಹೇಳ್ತಾ ಇದ್ದಾರೆ, ಆ ಒಂದು ವಿಷಯಗಳನ್ನ ಈಗ ನೋಡೋಣ. ಸೊ ಬೇಸಿಕಲಿ ಇಲ್ಲಿ ನೋಡ್ತಾ ಇರುವಂತದ್ದು 7ನೇ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಏನಿದೆ ಮತ್ತು ಕರ್ನಾಟಕ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ಏನ್ ಹೇಳ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಮೊಟ್ಟ ಮೊದಲನೇದಾಗಿ 7ನೇ ವೇತನ ಆಯೋಗದ ಶಿಫಾರಸು ಏನ್ ಹೇಳುತ್ತೆ ಅಂತ, ಪ್ರಸ್ತುತ ಇರುವ ನಿಯಮಗಳ ಪ್ರಕಾರ 80 ವರ್ಷದ ನಂತರ ಹೆಚ್ಚುವರಿ ಪಿಂಚಣಿ ಆರಂಭವಾಗುತ್ತದೆ. ಆದರೆ ಇತ್ತೀಚಿನ 7ನೇ ವೇತನ ಆಯೋಗವು 70 ವರ್ಷ ತುಂಬಿದ ತಕ್ಷಣವೇ ಮೂಲ ಪಿಂಚಣಿಯಲ್ಲಿ 10% ಹೆಚ್ಚಳ ಮಾಡಬೇಕೆಂದು ಸರ್ಕಾರಕ್ಕೆ ಸ್ಪಷ್ಟ ಶಿಫಾರಸು ಮಾಡಿದೆ. ನೋಡಿ, 70 ವರ್ಷ ದಾಟಿದ ತಕ್ಷಣ 10% ಹೆಚ್ಚಿನ ಒಂದು ಪಿಂಚಣಿಯನ್ನ ನೀಡಬೇಕು ಅಂತ 2024ರಲ್ಲಿ 7ನೇ ವೇತನ ಆಯೋಗನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಆ ಒಂದು 7ನೇ ವೇತನ ಆಯೋಗದ ಒಂದು ರಿಪೋರ್ಟ್ ಅಲ್ಲಿ ಆಲ್ರೆಡಿ ಇದನ್ನ ನೀಡಲಾಗಿತ್ತು. 70 ವರ್ಷಕ್ಕೆ ಸರ್ಕಾರಿ ನೌಕರರಿಗೆ 10% ಪಿಂಚಣಿಯನ್ನ ನೀಡಬೇಕು. ಸದ್ಯ ಇರುವಂತಹ ರೂಲ್ಸ್ ಪ್ರಕಾರ 80 ವರ್ಷ ದಾಟಿದ ಮೇಲೆ
20% ಹೆಚ್ಚಿನ ಒಂದು ಪಿಂಚಣಿ ನೀಡ್ತಾರೆ. 60ರಿಂದ 80 ವರ್ಷ ಆದಮೇಲೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಗೆಲ್ಲರೂ ಕೂಡ ಗೊತ್ತಿರುವಂಥದ್ದು ಆವರೇಜ್ ವಯಸ್ಸು 70ರಿಂದ 75 ವರ್ಷ ಇವಾಗ ಇರುವಂಥದ್ದು. ಸೊ ಹಾಗಾಗಿ ಇದರಿಂದ ಜಾಸ್ತಿ ಪಿಂಚಣಿದಾರರಿಗೆ ಲಾಭ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಅವರು ಓಡಾಡುವಂಥ ಒಂದು ಸಮಯದಲ್ಲಾದರೂ ಕೂಡ ಯಾವುದೇ ಲಾಭ ಆಗ್ತಾ ಇಲ್ಲ. ಸೊ ಹಾಗಾಗಿ ಪಿಂಚಣಿದಾರರು ಕೇಳ್ತಾ ಇರುವಂಥದ್ದು ಆದಷ್ಟು 70 ವರ್ಷಕ್ಕೆ 10% ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಿದ್ರೆ ಅದರ ಒಂದು ಲಾಭ ಅದನ್ನು ಅನುಭವಿಸುವ ಒಂದು ಪರಿಸ್ಥಿತಿಯಲ್ಲಿ ಪಿಂಚಣಿದಾರರು ಇರ್ತಾರೆ. ಇಷ್ಟು ಲೇಟ್ ನೀಡಿದರೆ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಅವರು ಈಗ ಆಗಲೇ ಅಂದರೆ ಲೈಕ್ ಆಲ್ಮೋಸ್ಟ್ ಅವರ ಒಂದು ಸಂಧ್ಯಾಕಾಲ ಮುಗಿದೋಗಿರುತ್ತೆ ಅಂತ. ಆ್ಯಂಡ್ ಜಾರಿಯ ಒಂದು ನಿರೀಕ್ಷೆಯ ಬಗ್ಗೆ ನಾವು ಮಾತನಾಡೋದಾದರೆ ಅಂದರೆ ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಏನು ಹೇಳ್ತಾ ಇದೆ, ಏನಕ್ಕಂದರೆ ವೇತನ ಆಯೋಗದ ರಿಪೋರ್ಟಲ್ಲಿ ನೀಡಿದರೂ ಕೂಡ ಸರ್ಕಾರದಿಂದ ವಿಳಂಬವಾಗ್ತಾ ಇದೆ. ಪೆನ್ಷನ್ನ ನೆಪ ಆಗಿರ್ಬೋದು ಅಥವಾ ಫಂಡ್ಸ್ಗಳ ನೆಪ ಆಗಿರ್ಬೋದು, ಏನೇ ಒಂದು ಕಾರಣ ಇರಲಿ, ಬಟ್ ಸರ್ಕಾರದ ಕಡೆಯಿಂದ ಈ ಒಂದು ವಿಳಂಬ ಇರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಈ 10% ಶಿಫಾರಸನ್ನು ಶೀಘ್ರವಾಗಿ ಜಾರಿಗೊಳಿಸಬೇಕು ಎಂಬುದು ರಾಜ್ಯದ ಲಕ್ಷಾಂತರ ಹಿರಿಯ ನಿವೃತ್ತ ನೌಕರರ ಪ್ರಬಲ ಬೇಡಿಕೆಯಾಗಿದ್ದು, ಸರ್ಕಾರವು ಶೀಘ್ರದಲ್ಲೇ ಈ ಕುರಿತು ಅಧಿಕೃತ ಆದೇಶ ಹೊರಡಿಸುವ ವಿಶ್ವಾಸ ಇದೆ. ಅಧಿಕೃತ ಆದೇಶ ಹೊರಡಿಸೋದಕ್ಕೆ ಸರ್ಕಾರದ ಜೊತೆ ಆಲ್ರೆಡಿ ಮಾತುಕತೆಗಳು ನಡೆದಿದೆ. ಪಿಂಚಣಿದಾರರ ಸಂಘ ಆಗಿರ್ಬೋದು, ನಿವೃತ್ತ ನೌಕರರ ಸಂಘ ಮತ್ತು ಪ್ರೆಸೆಂಟ್ ಆಗಿ ಸಿ.ಎಸ್. ಷಡಕ್ಷರಿ ಅವರ ನೇತೃತ್ವದಲ್ಲಿ KSGA ಕೂಡ ಇದಕ್ಕೆ ಸಂಬಂಧಿಸಿದಂತೆ ಕಂಟಿನ್ಯೂಸ್ ಆಗಿ ಸರ್ಕಾರದ ಒಂದು ಗಮನವನ್ನು ಸೆಳೆಯುವಂಥ ಕೆಲಸ ಮಾಡ್ತಾ ಇರೋದ್ರಿಂದ ಆದಷ್ಟು ಬೇಗ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತ ಆದೇಶ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ವಯಸ್ಸು ಮತ್ತು ಹೆಚ್ಚುವರಿ ಪಿಂಚಣಿಯ ಪ್ರಮಾಣ ಯಾವ ರೀತಿಯಾಗಿದೆ ಅಂತ ನಾವು ನೋಡೋದಾದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟೇಬಲ್ ಇದು. ಈ ಒಂದು ಟೇಬಲಲ್ಲಿ ಯಾವ ವಯಸ್ಸಿಗೆ ಎಷ್ಟು ಹೆಚ್ಚುವರಿ ಪಿಂಚಣವನ್ನು ನೀಡಲಾಗ್ತಾ ಇದೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಸೊ ಇದು ಎಲ್ಲರಿಗೂ ಕೂಡ ಗೊತ್ತಿರಬೇಕಾಗಿರುವಂಥದ್ದು. ಸೊ ಒಂದು ಕಡೆ ನಾವು ಏಜ್ ಗ್ರೂಪನ್ನು ನೋಡ್ತಾ ಇದ್ದೀವಿ ಆ್ಯಂಡ್ ಇನ್ನೊಂದು ಕಡೆ ಹೆಚ್ಚುವರಿ ಪಿಂಚಣಿಯ ಪ್ರಮಾಣ. ಸೊ ಮೊಟ್ಟ ಮೊದಲನೇದಾಗಿ ಒಂದನೇದು 70ರಿಂದ 80 ವರ್ಷದವರೆಗೆ 70 ಟು > 70 <80 ಅಂಥವರಿಗೆ ಮೂಲ ಪಿಂಚಣಿಯ 10% ಹೆಚ್ಚಳವನ್ನು ನೀಡಬೇಕು ಅಂತ ಇಲ್ಲಿ ಬೇಡಿಕೆಯನ್ನು ಇಡಲಾಗ್ತಾ ಇದೆ. ಅಂದರೆ ಇದು ಮೊಟ್ಟ ಮೊದಲನೇ ಒಂದು ಪಾಯಿಂಟ್ ಇಲ್ಲಿ ಬರ್ತಾ ಇರುವಂಥದ್ದು. ಓಕೆ, ಇದಾದಮೇಲೆ ಎರಡನೇ ಪಾಯಿಂಟ್ ಬಂದ್ಬಿಟ್ಟು, ಸೊ ಇದು ಎರಡನೇ ಪಾಯಿಂಟ್ ಏನು ಹೇಳುತ್ತೆ, 80 ವರ್ಷದಿಂದ 85 ವರ್ಷದವರೆಗೆ > 80 <85 ಅಂಥವರಿಗೆ ಮೂಲ ಪಿಂಚಣಿಯ 20% ಹೆಚ್ಚಳ ಆಲ್ರೆಡಿ 6ನೇ ವೇತನ ಆಯೋಗದ ಪ್ರಕಾರ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ. ಬಟ್ ಇದರಿಂದ ಜಾಸ್ತಿ ಜನರಿಗೆ ಪ್ರಯೋಜನ ಸಿಗ್ತಾ ಇಲ್ಲ, ಯಾಕಂದರೆ ಅಷ್ಟು ವಯಸ್ಸಿನವರೆಗೆ ಬದುಕುಳಿತಾ ಇಲ್ಲ. ಆ್ಯಂಡ್ ಇದಾದಮೇಲೆ 85 ವರ್ಷದಿಂದ 90 ವರ್ಷದವರೆಗೆ > 85 < 90 ಅವರಿಗೆ 30% ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಲಾಗ್ತಾ ಇದೆ. 90 ವರ್ಷದಿಂದ 95 ವರ್ಷ ಆಗಿರುವಂಥವರಿಗೆ ಮೂಲ ಪಿಂಚಣಿಯ 40% ಅಂದರೆ 40% ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಲಾಗ್ತಾ ಇದೆ. > 95 < 100 ಮೂಲ ಪಿಂಚಣಿಯ 50% ಹೆಚ್ಚಳ. ಮತ್ತು ಲಾಸ್ಟ್ ಒನ್ 100ಕ್ಕಿಂತ ಅಧಿಕ ವರ್ಷ ಆದಂಥವರಿಗೆ 100% ಅಂದರೆ ಡಬಲ್ ಪಿಂಚಣಿಯನ್ನು ಇಲ್ಲಿ ನೀಡಲಾಗ್ತಾ ಇರುವಂಥದ್ದು. ಬಟ್ ಇದರಲ್ಲಿ ಬಹುತೇಕ ಎಲ್ಲರೂ ಕೂಡ ಅನುಭವಿಸಿರ್ತೀರ. ಸೊ ಇದರಲ್ಲಿ ಜಾಸ್ತಿ ಪ್ರಯೋಜನ ಪಡೆಯೋಕ್ಕಾಗ್ತಾ ಇಲ್ಲ, ಏನಕ್ಕಂದರೆ ಒಂದು ವಯಸ್ಸು 80-85 ವರ್ಷ ದಾಟಿದ ಮೇಲೆ ಯಾರೂ ಬದುಕುಳಿಯೋದಿಲ್ಲ. ಸೊ ಹಾಗಾಗಿ 70 ವರ್ಷ ಇರುವಾಗಲೇ ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಬೇಕು ಅಂತ ಇಲ್ಲಿ ಪಿಂಚಣಿದಾರರು ಕೇಳ್ತಾ ಇರುವಂಥದ್ದು. ಅದಕ್ಕೆ ತಕ್ಕಂತೆ ಇಲ್ಲಿ ಅಧಿಕೃತವಾಗಿರುವಂಥ ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ. ಬಟ್ ಇದು ಎಕ್ಸಿಸ್ಟಿಂಗ್ ಆಗಿರುವಂಥ ಒಂದು ಇಂಪ್ಲಿಮೆಂಟೇಷನ್ ಇದೆ. ಇಲ್ಲಿ ಕಾಣ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಎಕ್ಸಿಸ್ಟಿಂಗ್ ಇಂಪ್ಲಿಮೆಂಟೇಷನ್ ಆಲ್ರೆಡಿ ಇದೆ. ಇದನ್ನು ನಾವು ಓಲ್ಡ್ ಅಂತ ಬರೀಬಹುದು ಇಲ್ಲಿ. ಸೊ ಓಲ್ಡ್ ಇಂಪ್ಲಿಮೆಂಟೇಷನ್ ಇರುವಂಥದ್ದು. ಬಟ್ 10% ಹೆಚ್ಚಿನ ಪಿಂಚಣಿ ಮಾತ್ರ ಇನ್ನೂ ಅಧಿಕೃತವಾಗಿ ಜಾರಿ ಬಂದಿಲ್ಲ. 7ನೇ ವೇತನ ಆಯೋಗದ ರಿಪೋರ್ಟಲ್ಲಿದೆ. ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ತೋರಿಸಿದೆ, ಆದರೆ ಬಜೆಟ್ನಲ್ಲಿ ಅದಕ್ಕೆ ಹಣವನ್ನು ಕಾಯ್ದಿರಿಸಿ ಅಧಿಕೃತವಾಗಿರುವಂಥ ಘೋಷಣೆ ಇನ್ನೂ ಕೂಡ ಆಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ಗೆ ನಾವು ನೋಡೋದಾದರೆ, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವಯೋಮಾನ ತಕ್ಕಂತೆ ಪಿಂಚಣಿಯ ಹೆಚ್ಚಳದ ಗ್ರಾಫ್ ಯಾವ ರೀತಿಯಾಗಿ ಹೆಚ್ಚಳ ಆಗುತ್ತೆ ಅಂತ ನೋಡಿ. ತುಂಬ ಈಸಿ ಕಂಪ್ಯಾರಿಸನ್, ಇದು ಅರ್ಥ ಆಗುವಂಥ ಒಂದು ನಿಟ್ಟಿನಲ್ಲಿ. 70ರಿಂದ 80 ವರ್ಷ ಆದರೆ ಅವರಿಗೆ 10% ಒಂದು ಹೆಚ್ಚಿನ ಒಂದು ಪಿಂಚಣಿ ಸಿಗುತ್ತೆ. 80ರಿಂದ 85 ವರ್ಷಕ್ಕೆ 20% ಸಿಗುತ್ತೆ. 85ರಿಂದ 90 ವರ್ಷಕ್ಕೆ 30% ಸಿಗುತ್ತೆ. ಮತ್ತು 90ರಿಂದ 95 ವರ್ಷಕ್ಕೆ 40%, 95ರಿಂದ 100 ವರ್ಷಕ್ಕೆ 50% ಮತ್ತು 100 ವರ್ಷಗಳ ನಂತರ ಡಬಲ್ ಸಿಗುವಂಥದ್ದು. ವಯಸ್ಸು ಹೆಚ್ಚಾದಂತೆ ಪಿಂಚಣಿ ಮೊತ್ತವು ಹಂತ ಹಂತವಾಗಿ 100ರವರೆಗೆ ಏರಿಕೆಯಾಗುವುದನ್ನು ಈ ಒಂದು ನಕ್ಷೆಯ ಮೂಲಕ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದಾಗಿದೆ. ಆ್ಯಂಡ್ ಶತಾಯುಷಿಗಳಿಗೆ 100% ಲಾಭ ಅಂತ ಹೇಳಲಾಗ್ತಾ ಇದೆ. ಅಂದರೆ 100 ವರ್ಷ ಕಂಪ್ಲೀಟ್ ಮಾಡಿರುವಂಥವರಿಗೆ 100% ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಲಾಗ್ತಾ ಇದೆ. ಸೊ ಮೂಲ ಪಿಂಚಣಿ ದುಪ್ಪಟ್ಟು ಅಂತ ಹೇಳ್ತಿದ್ದಾರೆ. ಹೌದು,
ಪಿಂಚಣಿದಾರರು ಅಥವಾ ಕುಟುಂಬ ಪಿಂಚಣಿದಾರರು 100 ವರ್ಷ ವಯಸ್ಸನ್ನು ಪೂರೈಸಿದರೆ ಅವರಿಗೆ ಸಿಗುವ ಮೂಲ ಪಿಂಚಣಿಯು ಸಂಪೂರ್ಣವಾಗಿ ದುಪ್ಪಟ್ಟಾಗುತ್ತದೆ. ಅಂದರೆ 100ನೇ ವಯಸ್ಸಿಗೆ ಕಾಲಿಟ್ಟ ತಕ್ಷಣ ಮೂಲ ಪಿಂಚಣಿಯ ಶೇಕಡ 100ರಷ್ಟು ಮೊತ್ತವನ್ನು ಹೆಚ್ಚುವರಿಯಾಗಿ ನೀಡಲಾಗುತ್ತದೆ. ಇದು ಹಿರಿಯರಿಗೆ ಸಿಗುವ ಅತ್ಯುನ್ನತ ಗೌರವ ಅಂತ ಹೇಳಲಾಗ್ತಾ ಇದೆ. ಸೊ ಇದು 100ರಷ್ಟು ಮೊತ್ತವನ್ನು ಹೆಚ್ಚಳ ಮಾಡಿ ನೀಡಲಾಗ್ತಾ ಇರುವಂಥದ್ದು. ಇದಾದಮೇಲೆ ಲೆಕ್ಕಾಚಾರವನ್ನು ಹೇಗೆ ಮಾಡಲಾಗುತ್ತದೆ ಅಂತ ನೀವು ನೋಡೋದಾದರೆ, ಸೊ ಲೆಕ್ಕಾಚಾರಕ್ಕೆ ಬೇಸಿಕಲಿ ಮೂಲ ಪಿಂಚಣಿಯ ಒಂದು ಆಧಾರವನ್ನು ಇಟ್ಟುಕೊಳ್ಳಲಾಗುತ್ತದೆ. ಸೊ ಫಸ್ಟ್ ಪಾಯಿಂಟಲ್ಲಿ ಈ ವಯೋಮಾನ ಆಧಾರಿತ ಹೆಚ್ಚಳವನ್ನು ನೌಕರರು ಪಡೆಯುತ್ತಿರುವ ಮೂಲ ಪಿಂಚಣಿಯ ಬೇಸಿಕ್ ಪೆನ್ಷನ್ ಮೊತ್ತದ ಮೇಲೆ ಮಾತ್ರ ಲೆಕ್ಕ ಹಾಕಲಾಗುತ್ತದೆ. ಅಂದರೆ ಬೇಸಿಕ್ನ ಮೇಲೆ ಮಾತ್ರ 10% ಹೆಚ್ಚುವರಿ ಪಿಂಚಣಿ ಅಥವಾ 20%. ತುಟ್ಟಿ ಭತ್ಯೆ DR ಕೂಡ ಅನ್ವಯವಾಗುವಂಥದ್ದು. ಈ ಹೆಚ್ಚುವರಿ ಪಿಂಚಣಿಯ ಮೊತ್ತಕ್ಕೂ ಸಹ ಸರ್ಕಾರ ಕಾಲಕಾಲಕ್ಕೆ ಘೋಷಿಸುವ ತುಟ್ಟಿ ಭತ್ಯೆ ಡಿಯರೆನ್ಸ್ ರಿಲೀಫ್ ಪೂರ್ಣ ಪ್ರಮಾಣದಲ್ಲಿ ಲಭ್ಯವಿರುತ್ತದೆ. ಅಂದರೆ ಈ ಒಂದು ಹೆಚ್ಚಿನ ಒಂದು ಪೆನ್ಷನ್ ಸಿಕ್ಕ ಮೇಲೆ ಬೇಸಿಕ್ ಜಾಸ್ತಿ ಆಗುತ್ತೆ, ಆ ಒಂದು ಬೇಸಿಕ್ನ ಮೇಲೆ ಕೂಡ ಈ ಒಂದು ತುಟ್ಟಿ ಭತ್ಯೆಯನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಜಾರಿಯಾಗುವ ದಿನಾಂಕ ಬಂದ್ಬಿಟ್ಟು ಪಿಂಚಣಿದಾರರು ನಿರ್ದಿಷ್ಟ ವಯಸ್ಸನ್ನು ಪೂರೈಸಿದ, ಉದಾಹರಣೆಗೆ 80 ವರ್ಷ ತುಂಬಿದ ತಿಂಗಳ ಮೊದಲ ದಿನದಿಂದಲೇ ಈ ಹೆಚ್ಚುವರಿ ಪಿಂಚಣಿಗೆ ಅರ್ಹರಾಗಿರುತ್ತಾರೆ. ಸೊ ಇದು ತಕ್ಷಣದಿಂದ ಜಾರಿಯಾಗುವಂಥದ್ದು ಅಂತ, ಇದರಲ್ಲಿ ಯಾವುದೇ ರೀತಿಯಾದಂಥ ಡಿಲೇ ಇಲ್ಲ ಅನ್ನುವುದು ಈ ಒಂದು ಪಾಯಿಂಟ್ನ ಉದ್ದೇಶ. ಸೊ ಆರ್ಥಿಕ ಭದ್ರತೆಯ ಒಂದು ಪ್ರಾಮುಖ್ಯತೆ ನಾವು ನೋಡೋದಾದರೆ, ವಯಸ್ಸಾದಂತೆ ಹೆಚ್ಚುವರಿ ಆರ್ಥಿಕ ನೆರವು ನೀಡುವುದು ತಮ್ಮ ಇಡೀ ಜೀವನವನ್ನು ಸರ್ಕಾರದ ಸೇವೆಗೆ ಮುಡುಪಾಗಿಟ್ಟ ಹಿರಿಯ ಜೀವಿಗಳಿಗೆ ನಾವು ನೀಡುವ ಅತಿ ದೊಡ್ಡ ಗೌರವವಾಗಿದೆ. ಸೊ ಪಿಂಚಣಿದಾರರ ಒಂದು ಕಲ್ಯಾಣ ವೇದಿಕೆ ಕಡೆಯಿಂದ ಹೇಳುವಂಥದ್ದು. ಸೊ ಕುಟುಂಬ ಪಿಂಚಣಿದಾರರಿಗೂ ಕೂಡ ಇದು ಅನ್ವಯ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಕುಟುಂಬ ಪಿಂಚಣಿದಾರರ ಒಂದು ಪಾಯಿಂಟ್ಸ್ಗಳನ್ನು ನಾವು ನೋಡಿದ್ರೆ, ಸೊ ಫಸ್ಟ್ ಆಫ್ ಆಲ್ ನೀವು ನೋಡ್ತಾ ಇದ್ದೀರಾ, ಸರ್ಕಾರಿ ನೌಕರರು ನಿಧನರಾದ ಬಳಿಕ ಅವರ ಪತ್ನಿ ಅಥವಾ ಪತಿಗೆ ನೀಡಲಾಗುವ ಕುಟುಂಬ ಪಿಂಚಣಿಗೂ ಸಹ ಈ ವಯೋಮಾನ ಆಧಾರಿತ ಹೆಚ್ಚಳ ಕಡ್ಡಾಯವಾಗಿ ಅನ್ವಯಿಸುತ್ತದೆ. ಕುಟುಂಬ ಪಿಂಚಣಿದಾರರು 80 ವರ್ಷ ಅಥವಾ ಭವಿಷ್ಯದಲ್ಲಿ 70 ವರ್ಷ ಪೂರೈಸಿದ ತಕ್ಷಣ ಅವರ ಮೂಲ ಕುಟುಂಬ ಪಿಂಚಣಿಯ ಮೇಲೆ ನಿಗದಿತ ಶೇಕಡಾವಾರು ಹೆಚ್ಚಳವನ್ನು ನೀಡಲಾಗುತ್ತದೆ. ಇದು ನಿರ್ಧನರಾದ ನೌಕರರ ಅವಲಂಬಿತರಿಗೆ ಮುಪ್ಪಿನ ಕಾಲದಲ್ಲಿ ಒಂದು ದೊಡ್ಡ ಆರ್ಥಿಕ ಆಸರೆಯಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಇದು ಕುಟುಂಬ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಒಂದು ಮಾಹಿತಿ. ಆಲ್ರೈಟ್, ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಗಮನಿಸಬೇಕಾದ ಒಂದು ಪ್ರಮುಖ ನಿಯಮಗಳ ಬಗ್ಗೆ ನಾವು ಮಾತನಾಡೋದಾದ್ರೆ, ಫಸ್ಟ್ ನಿಯಮ ಏನು ಹೇಳುತ್ತೆ, ಜನನ ದಿನಾಂಕದ ಮೇಲೆ ಡೇಟ್ ಆಫ್ ಬರ್ತ್ ಒಂದು ಪ್ರೂಫ್ ಆಗಿರುತ್ತೆ. ಇದಕ್ಕೆ ಪಿಂಚಣಿ ಪಾವತಿ ಆದೇಶದಲ್ಲಿ ನಮೂದಿಸಿರುವ ಜನ್ಮ ದಿನಾಂಕವನ್ನೇ ಈ ಹೆಚ್ಚಳಕ್ಕೆ ಅಧಿಕೃತ ದಾಖಲೆಯಾಗಿ ಪರಿಗಣಿಸಲಾಗುತ್ತದೆ. PPOದಲ್ಲಿ ವಯಸ್ಸಿಲ್ಲದಿದ್ದರೆ, ಒಂದು ವೇಳೆ PPO ಪೆನ್ಷನ್ ಆಫ್ ಪ್ರೂಫ್ನಲ್ಲಿ ಜನ್ಮ ದಿನಾಂಕ ಇಲ್ಲದಿದ್ದರೆ ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ಅಥವಾ SSLC ಅಂಕಪಟ್ಟಿಯನ್ನು ವಯಸ್ಸಿನ ದಾಖಲೆಯಾಗಿ ನೀಡಬಹುದಾಗಿದೆ. ಬ್ಯಾಂಕ್ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂದರೆ, ಅರ್ಹ ವಯಸ್ಸು ತಲುಪಿದ ತಕ್ಷಣ ಪಿಂಚಣಿ ವಿತರಿಸುವ ಬ್ಯಾಂಕ್ ಅಥವಾ ಖಜಾನೆಯು ತಾವಾಗಿಯೇ ಈ ಹೆಚ್ಚಳವನ್ನು ಲೆಕ್ಕ ಹಾಕಿ ಪಾವತಿಸಬೇಕು. ಪಿಂಚಣಿದಾರರು ಪದೇ ಪದೇ ಅಲಿಯುವಂತಿಲ್ಲ. ಸೊ ಇದು ಬೇಸಿಕಲಿ ಬ್ಯಾಂಕ್ ಕಡೆಯಿಂದನೇ ಆಗಬೇಕಾಗಿರುವಂಥದ್ದು. ಪಿಂಚಣಿದಾರರು ಪದೇ ಪದೇ ಇದಕ್ಕೆ ಅಲಿಯುವಂಥ ಅವಶ್ಯಕತೆ ಇಲ್ಲ ಅಂತ ಕ್ಲಿಯರ್ ಆಗಿರುವಂಥ ಒಂದು ಆದೇಶವನ್ನು ಇಲ್ಲಿ ನೀಡಲಾಗಿದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನಾದರೂ ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಮತ್ತು ಮಾಹಿತಿ ಒಳ್ಳೆದನಿಸಿದರೆ ಖಂಡಿತವಾಗೂ ಲೈಕ್ ಮಾಡಿ. ಸೊ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಲ್ರೈಟ್, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಒಂದು ಅಪ್ಡೇಟ್ಸ್ನ ನಾವು ಪಡೆದಿದ್ದೇವೆ. ಸೊ ಈ ಒಂದು 10% ಹೆಚ್ಚಳ ಒಂದು ಏನಿದೆ ಪಿಂಚಣಿಯಲ್ಲಿ, ಇದನ್ನು ಸರ್ಕಾರ ಯಾವಾಗ ಜಾರಿ ಮಾಡುತ್ತೆ ಅನ್ನೋದೇ ಇವಾಗ ಒಂದು ಉಳಿದಿರುವಂತಹ ಕುತೂಹಲಕಾರಿ ಸಂಗತಿಯಾಗಿದೆ. ಏನಕ್ಕಂದರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿಯೂ ಕೂಡ 70 ವರ್ಷ ದಾಟಿದ ತಕ್ಷಣ 10% ಹೆಚ್ಚಿನ ಪಿಂಚಣಿ ನೀಡಲಾಗ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಇದೆ, ತಮಿಳುನಾಡಿನಲ್ಲಿ 75 ವರ್ಷಕ್ಕೆ ನೀಡಲಾಗ್ತಾ ಇದೆ. ಸೊ ಹಾಗಾಗಿ ಕರ್ನಾಟಕ ರಾಜ್ಯ ಪಿಂಚಣಿದಾರರು ಕೂಡ ನೆರೆಹೊರೆಯ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡಿರುವಂಥ ಯೋಜನೆಯನ್ನು ನಮ್ಮಲ್ಲಿಯೂ ಕೂಡ ಇಂಪ್ಲಿಮೆಂಟ್ ಮಾಡಿ 70 ವರ್ಷ ಏನು 7ನೇ ವೇತನ ಆಯೋಗದಲ್ಲಿ ಕೊಟ್ಟಿದ್ದಾರೆ ಒಂದು ಲಿಮಿಟು, ಆ ಒಂದು ಲಿಮಿಟ್ಗೆ ತಕ್ಕಂತೆ ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಬೇಕು ಅಂತ ಕೇಳ್ತಿದ್ದಾರೆ. ಸೊ ಇದನ್ನು ಇವಾಗ ಕಾದು ನೋಡಬೇಕಾಗಿರುವಂಥದ್ದು. CS ಷಡಕ್ಷರಿ ಅವರು ಕೂಡ ಆಲ್ರೆಡಿ ಒಂದು ಜಾರಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಯಾವಾಗ ಜಾರಿ ಆಗುತ್ತೆ ಮತ್ತು ಅದರ ಒಂದು ಅರಿಯರ್ಸ್ ಕೂಡ ಸಿಗಲಿದೆಯಾ ಅಂತ ಸರ್ಕಾರದ ಅಧಿಕೃತ ಘೋಷಣೆಯ ನಂತರ ಕ್ಲಿಯರ್ ಆಗಲಿದೆ. ಸೊ ಇದರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಅಥವಾ ಒಂದು ಏನಾದರೂ ಲೈಕ್ ಕಮೆಂಟ್ಸ್